ಹಣಕಾಸಿನ ಒಂದು ಹಂಚಿಕೆಯನ್ನ ಯಾವ ಮಾನದಂಡದ ಮೇಲೆ ಕೊಟ್ಟಿದ್ರಿ, ಯಾವ ತಾಲೂಕಿಗೆ ಎಷ್ಟು ಕೊಟ್ಟಿದ್ರಿ ಅಂತಕ್ಕಂಥ ಮಾಹಿತಿಯನ್ನ ಕೇಳಿದೆ ಅಧ್ಯಕ್ಷರೇ. ಕೊಟ್ಟಿಲ್ಲ ಅಧ್ಯಕ್ಷರೇ, ಬರೀ ನಮ್ಮ ಹುಣಸೂರು ತಾಲೂಕು ಕೊಟ್ಟಿದ್ದಾರೆ. ನಮ್ಮ ಹುಣಸೂರು ತಾಲೂಕು ಮಾನ್ಯ ಅಧ್ಯಕ್ಷರೇ, ಇವತ್ತು ಪ್ರಗತಿ ಕಾಲೋನಿಗೆ 2023-24 ₹1 ದುಡ್ಡು ಕೊಟ್ಟಿಲ್ಲ. 2024-25 1 ಕೋಟಿ ಕೊಟ್ಟಿದ್ದಾರೆ, 33 ಲಕ್ಷ ಬಿಡುಗಡೆ ಮಾಡಿದ್ದಾರೆ. ಜೊತೆಗೆ ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನ, ಬಾಬು ಜಗಜೀವನ್ ಭವನ ಇಷ್ಟು ಕೊಟ್ಟಿದೀವಿ ಅಂತ ಹೇಳ್ತಾರೆ ಅಧ್ಯಕ್ಷರೇ. ಆದ್ರೆ ನಾನು ಕಳೆದ ಬಾರಿ ಚುಕ್ಕೆ ಗುರುತು ಇಲ್ಲದ ಪ್ರಶ್ನೆ ಕೇಳಿದೆ ಅಧ್ಯಕ್ಷರೇ, 20/8/2025 ಕಳೆದ ಅಧಿವೇಶನದಲ್ಲಿ. ಆಗ ಮಾನ್ಯ ಸಚಿವರು ನನಗೆ ಯಾವ್ಯಾವ ವಿಧಾನಸಭಾ ಕ್ಷೇತ್ರ, ನಮ್ಮ ಜಿಲ್ಲೆಯ ಯಾವ್ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ನಾನು ಯಾಕೆ ಈ ತಾರತಮ್ಯ ಅಂತ ಕೇಳ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ, ನಿಮ್ಮ ಮುಖಾಂತರ ಮಾನ್ಯ ಸಚಿವರಲ್ಲಿ. ಇಲ್ಲಿ ಪಿರಿಯಾಪಟ್ಟಣಕ್ಕೆ 9,65,00,000 ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಕೃಷ್ಣರಾಜನಗರಕ್ಕೆ 7 ಕೋಟಿ ಕೊಟ್ಟಿದ್ದಾರೆ. SD ಕೋಟೆಗೆ 8,45,00,000 ಕೊಟ್ಟಿದ್ದಾರೆ. ನಂಜನಗೂಡಿಗೆ 7 ಕೋಟಿ ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ 3,5 ಕೋಟಿ ಕೊಟ್ಟಿದ್ದಾರೆ. ವರ್ಣ ವಿಧಾನಸಭಾ ಕ್ಷೇತ್ರಕ್ಕೆ 14,15 ಕೋಟಿ ಕೊಟ್ಟಿದ್ದಾರೆ. ಟಿ ನರಸೀಪುರಕ್ಕೆ 8,85,00,000 ಕೊಟ್ಟಿದ್ದಾರೆ. ಚಾಮರಾಜ ಕ್ಷೇತ್ರಕ್ಕೆ 5 ಕೋಟಿ ಕೊಟ್ಟಿದ್ದಾರೆ. ನರಸಿಂಹರಾಜ ಕ್ಷೇತ್ರಕ್ಕೆ 4 ಕೋಟಿ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಹುಣಸೂರು ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದು 1 ಕೋಟಿ. ಕೃಷ್ಣರಾಜ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದು 1 ಕೋಟಿ. ಇರ್ತಕ್ಕಂಥ 11 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಟ್ಟಾರೆ ಕೊಟ್ಟಿರ್ತಕ್ಕಂಥದ್ದು 70 ಕೋಟಿ ಅನುದಾನ. ಹುಣಸೂರಿಗೆ ಕೊಟ್ಟಿರ್ತಕ್ಕಂಥದ್ದು 1 ಕೋಟಿ, ಕೃಷ್ಣರಾಜ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದು 1 ಕೋಟಿ. ನನಗೆ ಗೊತ್ತಿಲ್ಲ ಅಧ್ಯಕ್ಷ ಯಾಕೆ ಈ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತ.